ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಿರುವ ಕಾಡು ಅಧ್ಯಾಯ 13. ಹೊತ್ತು ಮುಳುಗಿತು. ದನಕರುಗಳು ಹಟ್ಟಿಗೆ ಮರಳುತ್ತಿವೆ. ಕೆರೆ ಓಣಿ ಕಡೆಯಿಂದ ಕೆಂದೂಳು ಮೇಲೇಳುತ್ತದೆ. ಇಷ್ಟು ದಿನದ ಹಾಗೆ ಕರೆಯುವ ಹಸುಗಳು ಬರುತ್ತಿವೆಯೇ ಅಂತ ಅತ್ತೆ ಹಬ್ಬುಗೈ ಹಚ್ಚಿ ನೋಡುತ್ತಾ ಕಾದು ನಿಂತಿಲ್ಲ. ಕಿಟ್ಟಿಗೆ ಒಳಗೆ ಅಡಗಿದ್ದ ಭಯ ಅರಳಿದಂತಾಯಿತು. ಮಧ್ಯಾಹ್ನ ಮಾವನನ್ನು ಕರೆದುಕೊಂಡು ಹೋದ ಪೊಲೀಸರು ಏನು ಮಾಡಿಬಿಡುತ್ತಾರೋ. ಪೊಲೀಸರು ಕೊಡುವ ಶಿಕ್ಷೆಗಳನ್ನು ಕೇಳಿದ್ದ ನೆನಪು ಮರುಕಳಿಸುತ್ತಿದೆ. ರಾತ್ರಿ ಸೀತಾರಾಮಯ್ಯನವರು ವಾಪಸ್ಸು ಕರ್ಕೊಂಡು ಬರುತ್ತಿದ್ದರೆ ಪೂಜೆಯ ತಟ್ಟೆ ಹಿಡಿದು ಅತ್ತೆ ಹೊರಗೆ ಬಂದರು. ಅವರ ಹಿಂದೆಯೇ ಎಣ್ಣೆ ಬಟ್ಟಲು ಹಿಡಿದು ನಾಗಿಯೂ ಬಂದಳು. ಕಿಟ್ಟಿಗೂ ಗುಡಿಕಟ್ಟೆ ದೇವಸ್ಥಾನಕ್ಕೆ ಅತ್ತೆ ಹೊರಟಿದ್ದು ಅನ್ನುವುದು ತಕ್ಷಣ ಹೊಳೆಯಿತು. ಅವನು ಹೊರಟ. ಓಣಿ ಉದ್ದಕ್ಕೂ ದನಕರುಗಳ ಹಿಂಡಿನೊಳಗೆ ದಾರಿ ಬಿಡಿಸಿಕೊಂಡು ಗುಡಿಕಟ್ಟೆಗೆ ಹೋಗುವ ಕಾಲು ದಾರಿಗೆ ಬರುವಷ್ಟರಲ್ಲಿ ಸಾಕಾಗಿ ಬಿಟ್ಟಿತ್ತು. ಕೂಳೆ ಹೊಲಗಳ ಮಧ್ಯೆ ಸವೆದ ಕವಲುದಾರಿ ಹಾವು ಹರಿದಂತಿತ್ತು. ಯಾವ ಕಡೆ ನೋಡಿದರೂ ಬೋಳು ಬೋಳಾದ ಮರಗಳು, ಅಲ್ಲೊಂದು ಇಲ್ಲೊಂದು ಮಾತ್ರ ಚಿಗುರಿ ನಿಂತಿವೆ. ಗುಡಿಕಟ್ಟೆಯ ಮೇಡು ಹತ್ತಿ ಇಳಿದು ಸೀಮೆ ಮೇಳುಗಳನ್ನು ದಾಟುವಾಗ ಸ್ವಲ್ಪ ಕತ್ತಲು ಕವಚಿಕೊಂಡಿತು. ಮೆಳೆಗಳೆಲ್ಲ ಬರಲಾಗಿ ನಿಂತಿದ್ದವು. ಯಾರೊಬ್ಬರ ದನಿಯೂ ಇಲ್ಲ. ಆ ಮೆಳೆಯಿಂದ ಈ ಮೆಳೆಗೆ ಕಿಚಿಪಿಚಿಗುಟ್ಟುತ್ತಾ ಹಾರಾಡುತ್ತಿದ್ದ ಉಣ್ಣೆಗುರುಮನ ಹಕ್ಕಿಗಳು. ಒಣಗಿದ ಎಲೆಗಳ ಮೇಲೆ ಏನೋ ಹರಿದಾಡುವ ಸರಸರ ಸದ್ದು. ಕಿಟ್ಟಿಗೆ ಯಾಕೋ ಭಯವಾಗತೊಡಗಿತ್ತು. ಅತ್ತೆಯ ಕಡೆಯೇ ನೋಡಿದ. ಮಾತೆ ಆಡದೆ ತಲೆ ತುಂಬ ಸೆರಗು ಹೊದ್ದು ನಡೆಯುತ್ತಿದ್ದಾರೆ. ಯಾವುದರ ಪರಿವೆಯೋ ಅವರಿಗೆ ಇದ್ದ ಹಾಗಿಲ್ಲ. ಗುಡಿಯ ಮುಂದಿನ ಕೊಳದಲ್ಲಿ ಕಾಲು ತೊಳೆಯುವಾಗ ಮಾತ್ರ ಜೋಕೆ ಮುಗಿಸ್ಬಿಟ್ಟಿಯಾ ಎಂದಷ್ಟೇ ಹೇಳಿದರು. ಗುಡಿಯೊಳಗೆ ಕತ್ತಲು ಆಗಲೇ ತುಂಬಿಕೊಂಡಿತ್ತು. ಒಂದೆರಡು ಕಡೆ ಗುಡಿಯ ಕಲ್ಲು ಗೋಡೆಗಳ ಬಿರುಕಿನೊಳಗಿನಿಂದ ಒಂದಿಷ್ಟು ಬೆಳಕು ಇಣುಕುತ್ತಿತ್ತು. ಅತ್ತೆ ದೇವರ ಮುಂದೆ ಕಡ್ಡಿಗೀರಿ ದೀಪ ಹತ್ತಿಸಿದರು. ಗುಡಿಯ ಒಳಗೆಲ್ಲ ಬೆಳಕು ತುಂಬಿತು. ಚಕ್ಕಳದ ಹಕ್ಕಿಗಳು ಪಟಪಟ ರೆಕ್ಕೆ ಬಡಿಯುತ್ತಾ ಗುಡಿಯ ಸುತ್ತತೊಡಗಿದವು. ಕಿಟ್ಟಿಗೆ ನಿಂತಲ್ಲೇ ನಡುಕವಾಯಿತು. ಅತ್ತೆ ಸೀರೆಗೆ ಅಂಟಿ ನಿಂತ. ನಾಗಿ ಭಯವೇ ಇಲ್ಲದವಳಂತೆ ನಿಂತಿದ್ದಳು. ಗುಡಿಯ ಹೊರಗೆ ಬೆಳೆದು ನಿಂತಿದ್ದ ರಾಕ್ಷಸಾಕಾರದ ಮರಗಳ ಮೇಲೆ ಹಕ್ಕಿಗಳ ವಿಚಿತ್ರ ಕೂಗು. ಕಿಟ್ಟಿಗೆ ತಟ್ಟನೆ ಆಳುಕೂಗಿನ ಹಕ್ಕಿಯ ನೆನಪಾಯಿತು. ತಿರುಗಿ ನೋಡಿದ. ಗುಡಿಯ ಹೊರಗೂ ಕತ್ತಲು ಆವರಿಸುತ್ತಿತ್ತು. ಅತ್ತೆ ಕೈ ಮುಗಿದುಕೊಂಡು ಕಣ್ಣು ಮುಚ್ಚಿ ಸುಮಾರು ಹೊತ್ತು ಹಾಗೇ ನಿಂತಿದ್ದರು. ಎಣ್ಣೆ ದೀಪದ ಬೆಳಕು ಹೊರಗಿನಿಂದ ನುಗ್ಗುತ್ತಿದ್ದ ಕತ್ತಲನ್ನು ತಡೆಯುತ್ತಿತ್ತು. ಅತ್ತೆ ನಿಂತ ಹಾಗೆ ನಾಗಿಯೂ ಕಣ್ಣು ಮುಚ್ಚಿಕೊಂಡು ನಿಂತಿದ್ದಳು. ಅವಳ ಕಣ್ಣಲ್ಲಿ ನೀರು ತೊಟ್ಟಿಕ್ಕುತ್ತಿತ್ತು. ಕಿಟ್ಟಿಗೆ ಒಳಗೊಳಗೆ ಎಂಥದೋ ಹರಿದಂತಾಗಿ ತಲೆ ಭಾರವಾಗತೊಡಗಿತ್ತು. ಅತ್ತೆಯ ಸೀರೆಯನ್ನು ಜಗ್ಗಿದ. ಪೂಜೆ ತಟ್ಟೆ ಎತ್ತಿಕೊಂಡು ನಡೀರಿ ಎಂದರು. ಕಿಟ್ಟಿಗೆ ತಾನೇ ಮುಂದೆ ಹೋಗಲು ಭೀತಿ. ಗುಡಿಯ ಬಾಗಿಲಿಗೆ ಬಂದ ಅತ್ತೆ 4 ಹೆಜ್ಜೆ ಮುಂದಿಟ್ಟು ತಿರುಗಿ ದೇವರ ಕಡೆ ಮುಖ ತಿರುಗಿಸಿ ನಿಂತಿದ್ದು ಹೊರಗೆ ಬಂದರು. ಮರಗಳಡಿಯಲ್ಲಿ ಕತ್ತಲು ಕೆನೆಗಟ್ಟಿತ್ತು. ದಟ್ಟವಾಗಿ ಉದುರಿ ಬಿದ್ದಿದ್ದ ಎಲೆಗಳಲ್ಲಿ ಶಬ್ದ ಮಾಡುತ್ತಾ ಏನೋ ಓಡಿ ಹೋಯಿತು. ಕಿಟ್ಟಿಯ ಕಣ್ಣುಗಳಿಗೆ ರಕ್ತ ನುಗ್ಗಿತ್ತು. ಮುಸ್ಸಂಜೆಯಲ್ಲೇ ಕಿರುಬಗಳು ಹೊರಗೆ ಬರುವುದಂತೆ. ಅತ್ತೆಯ ಸೀರೆಗೆ ಅಂಟಿಕೊಂಡೇ ನಡೆದ. ಉಣಸಳ್ಳಿ ಮೆಳೆ ದಾಟುತ್ತಿದ್ದ ಹಾಗೆ 3-4 ಜನ ದಿಢೀರನೆ ನುಗ್ಗಿ ಮೇಲೆ ಬಿದ್ದರು. ಕಿರಿಚಿಕೊಳ್ಳಲೂ ಆಗದಂತೆ ಉಸಿರು ಕಟ್ಟಿತು. ನಾಗಿ ಕಿರಿಚಿಯೇ ಬಿಟ್ಟಳು. ಒಬ್ಬ ನಾಗಿಯ ಬಾಯಿ ಅದುಮಿ ಹಿಡಿದುಕೊಂಡ. ಇನ್ನೊಬ್ಬ ಕಿಟ್ಟಿಯ ಮುಸುಡಿ ಜಿಬ್ಬಿಯಾಗುವ ಹಾಗೆ ಹಿಂಡಿ ಹಿಡಿದು ಅನಾಮತ್ತಾಗಿ ಮೇಲೆತ್ತಿಕೊಂಡು ಅಲ್ಲೇ ಇದ್ದ ಮಾವಿನ ಮರದಡಿಯತ್ತ ನಡೆದ. ಅತ್ತೆ ಒದರಾಡಿದರೂ ಬಿಡದೆ ಅವರ ಬಾಯನ್ನು ಮುಚ್ಚಿ ದರ ಮರದಡಿಗೆ ಎಳೆದು ತಂದರು. ಕಿಟ್ಟಿಯ ಕಣ್ಣುಗಳಲ್ಲಿ ರಕ್ತ ತುಂಬಿಕೊಂಡಿತ್ತು. ಅವರೆಲ್ಲ ರಾಕ್ಷಸರೇ ಅನ್ನೋದು ಖಚಿತವಾಗಿ ಬಿಟ್ಟಿತ್ತು ಅವನಿಗೆ. ಒಣಗಿದೆಲೆಯ ರಾಶಿಯ ಮೇಲೆ ಅತ್ತೆಯನ್ನು ರಪ್ಪನೆ ಕೆಳವಿದರು.